ನಮಸ್ಕಾರ ಸ್ನೇಹಿತರೆ, ರಹಸ್ಯ ಕಥೆಗಳು ವಿತ್ ಮಧು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ರೋಚಕ ಭಯಾನಕ ಕಥೆನ ಹೇಳಲಿದ್ದೇನೆ. ಈ ಕಥೆನ ನನ್ನ ತಾಯಿ ತಮ್ಮ ಹಿರಿಯರಿಂದ ಸಣ್ಣ ವಯಸ್ಸಿನಲ್ಲಿ ಕೇಳಿದ್ರು ಅಂತ ಹೇಳಿದ್ದಾರೆ. 1960ರ ದಶಕದಲ್ಲಿ ಕರ್ನಾಟಕದ ಒಂದು ಚಿಕ್ಕ ದಟ್ಟ ಕಾಡಿನಿಂದ ಸುತ್ತುವರೆದ ಹಳ್ಳಿಯಲ್ಲಿ ನಡೆದ ಕತೆ. 1960ರ ದಿನಗಳಲ್ಲಿ ರಾಜಪ್ಪ ಎಂಬ ಒಬ್ಬ ರೈತ ಇದ್ದ. ರಾಜಪ್ಪ ಒಬ್ಬ ಒಳ್ಳೆ ಮನುಷ್ಯ. ಹಳ್ಳಿಲಿ ಯಾರಿಗಾದ್ರೂ ಕಷ್ಟ ಬಂದ್ರೆ ರಾಜಪ್ಪ ಮುಂದೆ ನಿಂತು ಸಹಾಯ ಮಾಡ್ತಿದ್ದ. ಬಡವರಿಗೆ ಧಾನ್ಯ ಕೊಡ್ತಿದ್ದ. ಯಾರಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಿದ್ರೆ ತನ್ನ ಬೈಲು ಗಾಡಿಲಿ ಕರೆದುಕೊಂಡು ಹೋಗ್ತಿದ್ದ. ಹಳ್ಳಿಯವರೆಲ್ಲ ರಾಜಪ್ಪನನ್ನ ಒಳ್ಳೆಯ ಸ್ವಾಮಿ ಅಂತಾನೆ ಕರಿತಿದ್ರು. ರಾಜಪ್ಪನಿಗೆ ಒಂದು ಚಿಕ್ಕ ಜಮೀನಿತ್ತು. ಆ ಜಮೀನಿನಲ್ಲಿ ರಾಗಿ, ಜೋಳ, ತೊಗರಿ ಮತ್ತು ಶೇಂಗಾ ಬೆಳೀತಿದ್ದ. ಆದ್ರೆ ಆ ಕಾಲದಲ್ಲಿ ನೀರಿನ ಕೊರತೆ ದೊಡ್ಡ ಸಮಸ್ಯೆಯಾಗಿತ್ತು. ರಾಜಪ್ಪನ ಜಮೀನಿಗೆ ನೀರು ಹಾಯಿಸಲು ರಾತ್ರಿ ವೇಳೆಯಲ್ಲೇ ಹೋಗಬೇಕಿತ್ತು. ಒಂದು ಮಧ್ಯರಾತ್ರಿಯ ಸಮಯ, ಚಂದ್ರನ ಬೆಳಕಲ್ಲಿ ಹೊಲದ ದಾರಿಲಿ ನಡೆಯುತ್ತಾ ರಾಜಪ್ಪ ತನ್ನ ಜಮೀನಿಗೆ ನೀರು ಹಾಯಿಸಲು ಕಾಡಿನ ದಾರಿಲಿ ಹೊರಡ್ತಾನೆ. ಗಾಳಿಯಲ್ಲಿ ಒಂದು ವಿಚಿತ್ರವಾದ ಗಂಗರಾಟದ ಶಬ್ದ ಕೇಳಿಸ್ತಿರುತ್ತೆ. ಕಾಡಿನಿಂದ ಬರುವ ಕಿರುಚಾಟದಂತೆ ಅದು ಕೇಳಿಸ್ತಿರುತ್ತೆ. ಆದ್ರೆ ಅದು ಯಾವುದೇ ಜೀವಿಯ ಶಬ್ದವಾಗಿರ್ಲಿಲ್ಲ. ರಾಜಪ್ಪನ ಹೃದಯ ಜೋರಾಗಿ ಬಡಿಯತೊಡಗುತ್ತೆ. ಆದ್ರೆ ಅವನು ಧೈರ್ಯದಿಂದ ಮುಂದೆ ಸಾಕ್ತಾನೆ. ರಾಜಪ್ಪ ತನ್ನ ಜಮೀನಿನ ಬಳಿ ಪಂಪ್ ಹೌಸ್ಗೆ ಬರ್ತಾನೆ. ಪಂಪ್ ಹೌಸ್ನಲ್ಲಿ ರಾಜಪ್ಪಂದು ಒಂದು ತಾಮ್ರದ ತಟ್ಟೆ ಇರುತ್ತೆ. ಆ ತಾಮ್ರದ ತಟ್ಟೆಯಲ್ಲಿ ರಾಜಪ್ಪ ಊಟ ಮಾಡಬೇಕಿರುತ್ತೆ. ಆದ್ರೆ ಆ ತಟ್ಟೆ ಕಾಣಿಸ್ಕೊಳ್ಳೋದಿಲ್ಲ. ಆ ತಟ್ಟೆ ಎಲ್ಲೋಯ್ತು ಅಂತ ಹುಡುಕ್ತಾ ಪಂಪ್ ಹೌಸ್ನ ಹಿಂದಕ್ಕೆ ಹೋಗ್ತಾನೆ. ಪಂಪ್ ಹೌಸ್ನ ಹಿಂದೆ ಒಂದು ಭಯಾನಕ ದೃಶ್ಯ ಕಾಣಿಸಿರುತ್ತೆ. ಅಲ್ಲಿ ಒಂದು ದೊಡ್ಡ ಬೆಂಕಿಯ ಗುಂಡಿ ಸುತ್ತಲೂ ಕೊಳ್ಳಿದೆವ್ವ ಎಂಬ ಭಯಾನಕ ಶಕ್ತಿಗಳ ಗುಂಪು ನರ್ತಿಸ್ತಿರುತ್ತೆ. ಕೊಳ್ಳಿದೆವ್ವಗಳ ದೇಹವೆಲ್ಲ ಬೆಂಕಿಯಿಂದ ಕೂಡಿರುತ್ತೆ. ತಲೆಯಿಂದ ಕಾಲಿನವರೆಗೆ ಜ್ವಾಲೆಗಳು ಉರಿತಿರ್ತವೆ. ಅವುಗಳ ಕೂದಲು ಉದ್ದವಾಗಿ ಕಾಡು ಕಾಡಾಗಿ ಗಾಳಿಲಿ ತೇಲಾಡ್ತಿರ್ತವೆ. ಅವು ಒಂದು ವಿಚಿತ್ರವಾದ ಭಯಾನಕವಾದ ತಾಂಡವ ನೃತ್ಯನ ಮಾಡ್ತಿರ್ತವೆ. ಜೊತೆಗೆ ಕಿರುಚಾಟ ಮತ್ತು ಗೊಣಗಾಟದ ಶಬ್ದಗಳು. ಗಾಳಿಲಿ ಒಂಥರ ವಿಷಕಾರಿ ಗಂಧನೇ ಹರಡಿರುತ್ತೆ. ರಾಜಪ್ಪನ ಒಡಲೆಲ್ಲ ಗಡಗಡನೆ ನಡುಗುತ್ತೆ. ಅದೇ ಸಮಯದಲ್ಲಿ ರಾಜಪ್ಪನಿಗೆ ರೈತನೊಬ್ಬನಿಂದ ಕೇಳಿದ ಕಥೆಯೊಂದು ನೆನಪಾಗುತ್ತೆ. ಕೊಳ್ಳಿದೆವ್ವದ ಕೂದಲನ್ನ ತುಂಡು ಮಾಡಿ ಕತ್ತರಿಸಿದ್ರೆ ಅದರ ಶಕ್ತಿನ ಕಳೆದುಕೊಳ್ಳುತ್ತೆ ಅಂತ ಕೇಳಿರ್ತಾನೆ. ರಾಜಪ್ಪ ಒಬ್ಬ ಧೈರ್ಯವಂತ. ಭಯವಾದ್ರೂ ಅವನ ಮನಸ್ಸಿನಲ್ಲಿ ಆ ಕಥೆಯ ಯೋಚನೆ ಬರುತ್ತೆ. ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಒಂದು ಕೊಳ್ಳಿದೆವ್ವದ ಕೂದಲನ್ನ ಚಿಕ್ಕ ತುಂಡನ್ನ ಕತ್ತರಿಸ್ಕೊಂತಾನೆ. ಆ ಕೊಳ್ಳಿದೆವ್ವ ಒಡನೆಯ ತಿರುಗಿ ರಾಜಪ್ಪನನ್ನ ರೌದ್ರವಾಗಿ ನೋಡುತ್ತೆ. ಏ ಮಾಮ, ನನ್ನ ಕೂದಲು ವಾಪಸ್ ಕೊಡೋ ಅಂತ ಕೊಳ್ಳಿದೆವ್ವ ಕಿಡ್ಸುತ್ತೆ. ಆದ್ರೆ ರಾಜಪ್ಪ ತನ್ನ ಕಾಚೆಯ ಜೋಬಿನಲ್ಲಿ ಕೂದಲನ್ನ ಗುಪ್ತವಾಗಿ ಇಟ್ಕೊಂತಾನೆ. ನೀನು ನನ್ನ ಸೇವೆ ಮಾಡಿದ್ರೆ ಮಾತ್ರ ಕೊಡ್ತೀನಿ ಅಂತ ರಾಜಪ್ಪ ಹೇಳ್ತಾನೆ. ಕೊಳ್ಳಿದೆವ್ವ ತನ್ನ ಶಕ್ತಿಯನ್ನು ಕಳೆದುಕೊಂಡು ರಾಜಪ್ಪನ ಈ ಮಾತಿಗೆ ಒಪ್ಕೊಳ್ಳುತ್ತೆ. ಅಂದಿನಿಂದ ಕೊಳ್ಳಿದೆವ್ವ ರಾಜಪ್ಪನ ಗುಲಾಮನಂತೆ ಕೆಲಸ ಮಾಡಲು ಶುರು ಮಾಡಿರುತ್ತೆ. ರಾಜಪ್ಪನ ಜಮೀನಿನ ದೊಡ್ಡ ದೊಡ್ಡ ಕೆಲಸಗಳನ್ನ ಕೊಳ್ಳಿದೆವ್ವ ಒಂದೇ ರಾತ್ರಿಯಲ್ಲಿ ಮುಗಿಸ್ತಿರುತ್ತೆ. 1 ಎಕರೆ ಜಮೀನನ್ನ ಉಳೋದಕ್ಕೆ ರೈತರಿಗೆ 2 ದಿನ ಬೇಕಾಗ್ತಿತ್ತು. ಆದ್ರೆ ಕೊಳ್ಳಿದೆವ್ವ ಒಂದೇ ರಾತ್ರಿಯಲ್ಲಿ ಇಡೀ ಜಮೀನನ್ನ ಉಳುಮೆ ಮಾಡಿ ಬಿತ್ತನೆಗೆ ಸಿದ್ಧಗೊಳಿಸ್ತಿತ್ತು. ರಾಜಪ್ಪನ ಜಮೀನಿಗೆ ನೀರು ತಲುಪಲು ಒಂದು ಉದ್ದನೆಯ ಕಾಲುವೆ ತೋಡ್ಬೇಕಾಗಿರುತ್ತೆ. ಇದಕ್ಕೆ ಸಾಮಾನ್ಯವಾಗಿ 1 ವಾರ ಬೇಕಾಗ್ತಿತ್ತು. ಆದ್ರೆ ಕೊಳ್ಳಿದೆವ್ವ ಒಂದೇ ರಾತ್ರಿಯಲ್ಲಿ 1 ಕಿಲೋಮೀಟರ್ ಉದ್ದದ ಕಾಲುವೆನ ತೋಡಿರುತ್ತೆ. ಹಳ್ಳಿಯ ಗಿರಣಿಗೆ ಒಂದು ದೊಡ್ಡ ಕಲ್ಲನ್ನು ತಂದು ಇಡಬೇಕಾಗಿರುತ್ತೆ. ಆ ಕಲ್ಲು 1 ಟನ್ ತೂಕವಿರುತ್ತೆ. 10 ಜನರು ರೈತರು ಸೇರಿದ್ರು ಕೂಡ ಎತ್ತಲಾಗದ ಕಲ್ಲನ್ನು ಕೊಳ್ಳಿದೆವ್ವ ಒಂದೇ ಗಂಟೆಯಲ್ಲಿ ಎತ್ತಿ ಗಿರಣಿಯಲ್ಲಿ ಇಟ್ಟಿರುತ್ತೆ. ರಾಜಪ್ಪನ ಜಮೀನಿನಲ್ಲಿ ಒಂದು ದೊಡ್ಡ ಆಲದ ಮರ ಕಡಿಬೇಕಾಗಿರುತ್ತೆ. ಆ ಮರವನ್ನ ಕಡಿದು ಕಟ್ಟಿಗೆಯಾಗಿ ಒಡೆಯಲು 1 ತಿಂಗಳು ಬೇಕಾಗ್ತಿತ್ತು. ಕೊಳ್ಳಿದೆವ್ವ ಒಂದೇ ರಾತ್ರಿಲಿ ಆ ಕೆಲಸ ಮಾಡಿ ಮುಗಿಸಿರುತ್ತೆ. ರಾಜಪ್ಪನ ಗೋಧಿಯ ಜಮೀನನ್ನು ಕೊಯ್ಯಲು 1 ವಾರ ಬೇಕಾಗ್ತಿತ್ತು. ಕೊಳ್ಳಿದೆವ್ವ ಒಂದೇ ರಾತ್ರಿಲಿ ಇಡೀ ಗೋಧಿಯನ್ನು ಕೊಯ್ದು ಒಕ್ಕಣೆಯಲ್ಲಿ ಜೋಡಿಸಿರುತ್ತೆ. ರಾಜಪ್ಪನ ಜಮೀನು ಶ್ರೀಮಂತವಾಗುತ್ತೆ. ಆದರೆ ರಾಜಪ್ಪನ ಒಳ್ಳೆತನ ಕ್ರಮೇಣ ಕಡಿಮೆ ಆಗತೊಡಗುತ್ತೆ. ಕೊಳ್ಳಿದೆವ್ವಕ್ಕೆ ಕೂದಲು ವಾಪಸ್ ಕೊಡದೆ ಅದನ್ನ ಗುಲಾಮನಂತೆ ಬೆಳೆಸ್ಕೊಂತಿರ್ತಾನೆ. ಕೊಳ್ಳಿದೆವ್ವ, ಮಾಮ ನನ್ನ ಕೂದಲು ವಾಪಸ್ ಕೊಡು ಅಂತ ಎಷ್ಟೇ ಕೇಳ್ಕೊಂಡು ಕೂಡ ರಾಜಪ್ಪ ಕೊಡ್ತಿರ್ಲಿಲ್ಲ. ರಾತ್ರಿಯಲ್ಲಿ ಕೊಳ್ಳಿದೆವ್ವದ ಗುಣಗಾಟ ರಾಜಪ್ಪನ ಕನಸಿನಲ್ಲಿ ಕೇಳಿಸ್ತಿರ್ತವೆ. ನಿನ್ನ ದುರಾಸೆಗೆ ಶಿಕ್ಷೆ ಇದೆ ಅಂತಾನೆ ಹೇಳ್ತಿರುತ್ತೆ. ಆದರೆ ಈ ಎಚ್ಚರಿಕೆನ ರಾಜಪ್ಪ ನಿರ್ಲಕ್ಷಿಸ್ತಾನೆ. ಕಾಲ ಕಳೆದಂತೆ ರಾಜಪ್ಪನಿಗೆ ವಯಸ್ಸಾಯಿತು. ಆರೋಗ್ಯ ಕೆಟ್ಟು ಅವನು ಹಾಸಿಗೆಯ ಮೇಲೆ ಬಿದ್ದ.
ಈಗ ಕೊಳ್ಳಿದೆಬ್ಬದ ಸೇವೆನ ರಾಜಪ್ಪನ ಮನೆಯವರು ಬಳಸ್ಕೊಂತಿದ್ರು. ಒಂದು ದಿನ ಕೊಳ್ಳಿದೆಬ್ಬ ಮನೆಯನ್ನ ಸ್ವಚ್ಛಗೊಳಿಸ್ತಿರುವಾಗ ರಾಜಪ್ಪನ ಹಾಸಿಗೆಯ ದಿಂಬಲ್ಲಿ ಒಂದು ಚಿಕ್ಕ ಬಟ್ಟೆಯ ಚೀಲ ಕಂಡಿತು. ಆ ಚೀಲವನ್ನು ತೆರೆದಾಗ ಅದರೊಳಗಡೆ ತನ್ನ ಕೂದಲಿನ ತುಂಡನ್ನು ಇರುವುದನ್ನ ಕಂಡಿತು. ಕೊಳ್ಳಿದೆಬ್ಬದ ಕಣ್ಣುಗಳು ರೌದ್ರದಿಂದ ಕೆಂಪಾದವು. ಅದು ತನ್ನ ಕೂದಲನ್ನ ತೆಗೆದುಕೊಂಡು ರಾಜಪ್ಪನ ಹಾಸಿಗೆ ಬಳಿ ಬಂತು. ಭಯಾನಕ ಧ್ವನಿಲಿ ಶಾಪ ಹಾಕಿತು. ರಾಜಪ್ಪ, ನೀನು ನನ್ನ ಕೂದಲನ್ನ ಕದ್ದು ನನ್ನನ್ನ ಗುಲಾಮನಂತ ಬೆಳೆಸ್ದೆ. ಈಗ ನಿನ್ನ ಕುಟುಂಬಕ್ಕೆ ನನ್ನ ಶಾಪ. ನಿನ್ನ ಮುಂದಿನ ತಲೆಮಾರಿನ ಮಕ್ಕಳು ನನ್ನಂತೆ ಕಾಣುವರು. ಅವರ ದೇಹ ಕಪ್ಪಾಗಿರುವುದು, ಅವರ ಕಂಠ ಭಯಾನಕವಾಗಿರುವುದು ಮತ್ತು ಜನರು ಅವರನ್ನ ಭಯದಿಂದ ನೋಡುವರು. ರಾಜಪ್ಪ ದುರ್ಬಲವಾಗಿ ಹಾಸಿಗೆಯ ಮೇಲೆ ಕೊಳ್ಳಿದೆಬ್ಬದ ಶಾಪವನ್ನ ಕೇಳಿ ಭಯದಿಂದ ನಡುಗ್ದ. ಆದ್ರೆ ಈಗ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದ. ಕೊಳ್ಳಿದೆಬ್ಬ ತನ್ನ ಕೂದಲನ್ನ ತೆಗೆದುಕೊಂಡು ಒಂದು ಭಯಂಕರ ಕಿರುಚಾಟದೊಂದಿಗೆ ಕಣ್ಮರೆಯಾಯಿತು. ರಾಜಪ್ಪ ಕೆಲವೇ ದಿನಗಳಲ್ಲಿ ತೀರ್ಕೊಂಡ. ಆದ್ರೆ ಕೊಳ್ಳಿದೆಬ್ಬದ ಶಾಪ ರಾಜಪ್ಪನ ಕುಟುಂಬವನ್ನ ಬಿಡ್ಲೇ ಇಲ್ಲ. ರಾಜಪ್ಪನ ಮಕ್ಕಳ ಮಕ್ಕಳು ಜನನವಾದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಆ ಮಕ್ಕಳ ದೇಹ ಕಪ್ಪಾಗಿತ್ತು ಮತ್ತು ಅವರ ಕಣ್ಣು ಖಿನ್ನತೆಯಿಂದ ಕೂಡಿತ್ತು. ಅವರ ಧ್ವನಿ ಭಯಾನಕವಾಗಿತ್ತು. ಹಳ್ಳಿಯವರು ಈ ಮಕ್ಕಳನ್ನ ಕೊಳ್ಳಿದೆಬ್ಬದ ಮಕ್ಕಳು ಅಂತಾನೆ ಕರೀತಿದ್ರು. ಈ ಮಕ್ಕಳು ಎಷ್ಟೇ ಒಳ್ಳೆಯವರಾಗಿದ್ರು ಜನ ಅವ್ರನ್ನ ಭಯದಿಂದನೇ ನೋಡ್ತಿದ್ರು. ಶಾಲೆಯಲ್ಲಿ ಇತರ ಮಕ್ಕಳು ಅವರೊಂದಿಗೆ ಆಟ ಆಡಲು ಹಿಂಜರಿತಿದ್ರು. ಈ ಕತೆ ನನ್ನ ಅಮ್ಮ ತಮ್ಮ ಹಳ್ಳಿಯ ಹಿರಿಯರಿಂದ ಕೇಳಿದ್ರು. ಇದು ಕೇವಲ ಕತೆಯೋ ಇಲ್ಲ ನಿಜವೋ ಯಾರೋ ಗೊತ್ತು. ಆದ್ರೆ ಈ ಕಥೆಯಿಂದ ಒಂದು ಪಾಠ ಅಂತೂ ಕಲಿಬಹುದು. ದಯೆಯಿಂದ ಜೀವಿಸಿ, ಯಾರನ್ನು ದುರಾಸೆಗೆ ಗುಲಾಮರನ್ನಾಗಿ ಮಾಡಬೇಡಿ. ಏನಂತೀರಾ? ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತು ಬೆಲ್ ಐಕನ್ ಒತ್ತಿ. ಇಂತಹ ರೋಚಕ ಭಯಾನಕ ಕತೆಗಳನ್ನ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಸಪೋರ್ಟ್ನಿಂದಲೇ ನಾವು ಇಷ್ಟು ಕತೆಗಳನ್ನ ತರೋದಕ್ಕೆ ಸಾಧ್ಯ. ಮತ್ತೆ ಭೇಟಿಯಾಗೋಣ ಒಂದು ರಹಸ್ಯ ಕಥೆಯೊಂದಿಗೆ. ಕೊಳ್ಳಿದೆಬ್ಬ ಕಾಡಲ್ಲಿ ಎಲ್ಲಾದರೂ ಕಾಯ್ತಿರ್ಬೋದು. ಜಾಗರೂಕರಾಗಿರಿ. ನಮಸ್ಕಾರ.